ಪದ್ಮನಾಭನಗರದ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಜಿ ಸಂಜೇಗೌಡರವರ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಆಚರಿಸಲಾಯಿತು. ಮೊದಲನೇದಾಗಿ ನನ್ನ ಹುಟ್ಟಿದ ದಿನ ಯಾರ್ಯಾರೆಲ್ಲ ಯಾವ ಮಟ್ಟದಲ್ಲಿ ನಾನು ವಿದೇಶದಲ್ಲಿದ್ರೂ ಕೂಡ ಆ ಪ್ರೀತಿ ಒಂದು ಸಂಬಂಧ ಅಂತಾರಲ್ಲ, ಆ ಸಂಬಂಧ ಸಿಗಕ್ಕೆ ನಂದೊಂದು ಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಜಕಾರಣ ಸೆಕೆಂಡ್ರಿ, ಇನ್ನೊಂದು ಸೆಕೆಂಡ್ರಿ, ಪ್ರೀತಿ ವಿಶ್ವಾಸ ಇದೆಯಲ್ಲ, ಈ ಥರ ಪ್ರೀತಿ ಕೊಡೋರು ಇರೋವಾಗ ಎಲ್ಲರಿಗೂ ಒಂದು ಆ ಪ್ರೀತಿ ಅವ್ರ ಹತ್ರ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ, ಅದನ್ನ ನಾನು ಉಳಿಸ್ಕೊಂಡು ಹೋಗೋದು ದೊಡ್ಡ ವಿಷಯ ಅಂತ ನಾನು ಇವತ್ತೇನು ಅವರೆಲ್ಲ ಸೇರಿ ಉರ್ದಬ್ಬ ಹಲವಾರು ಇಡೀ ಕಾನ್ಸ್ಟಿಟ್ಯೂನ್ಸಿಲಿ ಎಲ್ಲಾ ವಾರ್ಡಲ್ಲೂ ವಿಭಿನ್ನವಾಗಿ ನಮ್ಮ ಗಿರೀಶ್ ಅವ್ರು ಇರ್ಬೋದು, ಗೋವಿಂದರಾಜ್ ಅವ್ರು ಇರ್ಬೋದು, ರಘುನಾಥ್ ನಾಯ್ಡು ಅವ್ರು ಇರ್ಬೋದು, ನಮ್ಮ ಅನ್ಸರ್ ಪಾಷಾ ಇರ್ಬೋದು, ಚಾನ್ ಅವ್ರು ಇರ್ಬೋದು, ಹಾಗೂ ಎಲ್ಲ ನಮ್ಮ ಇಟ್ಮೂಡಿಂದ ಇರ್ಬೋದು, ಎಲ್ಲಾ ಭಾಗದಲ್ಲೂ ಇಡೀ ಕ್ಷೇತ್ರದಲ್ಲಿ ಹಲವಾರು ಜನ ಏನ್ ನನ್ನ ಪ್ರೀತಿಯಿಂದ ಇವತ್ತೇನು ನೋಡಿ ಒಂದು ಹುಟ್ಟಿದಬ್ಬನ ನನಗೆ ವಿಶ್ ಮಾಡಿದ್ದಾರೆ, ಅವ್ರಿಗೆ ಸದಾ ಚಿರುಣಿ ಅಂತ ಹೇಳ್ತೀನಿ. ಹಾಗೂ ಎಲ್ಲ ನಮ್ಮ ವಾರ್ಡ್ ಲೀಡರ್ಸ್ ಇರ್ಬೋದು, ಯೂತ್ ಕಾಂಗ್ರೆಸ್ ಹುಡುಗರು ಇರ್ಬೋದು, ಮಹಿಳಾ ಕಾಂಗ್ರೆಸ್ ಇರ್ಬೋದು, ಶಿವರಾಮೇಗೌಡರು ಇರ್ಬೋದು, ಎಲ್ಲಾರು ಕೂಡ ಬಂದು ವಿಶ್ ಮಾಡಿ, ಮದನ್ ಪಟೇಲ್ ಅವ್ರು ಬಂದಿದ್ರು, ಅವ್ರಿಗೂ ಕೂಡ ಥ್ಯಾಂಕ್ ಯು. ಸೊ ಎಲ್ಲರಿಗೂ ಯಾವ ರೀತಿ ಥ್ಯಾಂಕ್ ಯು ಹೇಳೋದು ಗೊತ್ತಿಲ್ಲ, ಆದ್ರೆ ಅವ್ರ ಜೊತೆ ಮನ್ಸಾರೆ ಒಂದು ಪದ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಯಾವತ್ತೇ ಯಾವುದೇ ಕ್ಷಣದಲ್ಲಿ ಇಲ್ಲಿ ಇರೋ ನನ್ನ ಪ್ರೀತಿ, ನಾನು ಹೇಳಿದ್ರಲ್ಲ ಅಭಿಮಾನಿಗಳು ಅದು ಇದು, ನಾನು ಅವ್ರ ಅಭಿಮಾನಿ. ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ನಾನು ಆ ಪ್ರೀತಿ ಗಳಿಸಿದಾಗ ಅವ್ರಿಗೆ ನಾನು ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಕೊಡ್ಬೇಕು. ಸೊ ಅವ್ರೆಲ್ಲರಿಗೂ ಯಾವುದೇ ಸುಖದಲ್ಲಿ ಬತ್ತೀನೋ ಇಲ್ವೋ ಗೊತ್ತಿಲ್ಲ, ಅವ್ರಿಗೆ ಕಷ್ಟ ಅಂದಾಗ ಅವ್ರಿಗೆ ನೀಡಿದ್ದಾಗ ಅವ್ರ ಮನೆ ಅವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ, ನಮ್ಮ ತಾಯಣ್ಣ ನಾನು ಬಂದೇ ಬರ್ತೀನಿ ಅವ್ರೆಲ್ಲರಿಗೋಸ್ಕರ ಈ ಮಾಧ್ಯಮ ಮುಖಾಂತರ ಹೇಳ್ತಾ ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು, ಲವ್ ಯು ಆಲ್. ಮೊನ್ನೆ ಸಂಜಯ್ ಗೌಡ್ರದ್ದು 13ನೇ ತಾರೀಕು ಹುಟ್ಟಿದ ಹಬ್ಬ ಇತ್ತು. ಅವರು ಊರಿನಲ್ಲಿ ಇರಲಿಲ್ಲ. ಅದಕ್ಕೆ ಅಭಿಮಾನಿಗಳು ಎಲ್ಲರೂ ಸೇರಿ ಎಲ್ಲ ಅಲ್ಲಲ್ಲಿ ವಾರ್ಡ್ಗಳಲ್ಲಿ ಎಲ್ಲ ಮಾಡಿದ್ರು. ಇವತ್ತು ಬೆಳಗ್ಗೆಯಿಂದ ಸುಮಾರು 7-8 ಕಡೆ ಆಚರಣೆ ಮಾಡಿಸ್ಕೊಂಡು ಎಲ್ಲನೂ ಅವತ್ತು ಊರಿನಲ್ಲಿ ಇಲ್ಲದೆ ಇರೋ ಕಾರಣ ಇವತ್ತೆಲ್ಲ ಕಡೆಯಿಂದ ಆಚರಣೆ ಮಾಡಿಕೊಂಡು ಎಲ್ಲ ಬರ್ತಾ ಇದ್ದಾರೆ. ಆಮೇಲೆ ಇವತ್ತು ಸಾಯಂಕಾಲ ನಾನು ಇಲ್ಲಿಗೆ ಬರಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಂಡಾಗ ಎಲ್ಲ ಮುಗಿಸ್ಕೊಂಡು ಬರ್ತೀವಿ. ಯಾಕಂದರೆ ಸಾಯಂಕಾಲ ಬೇಗ 6 ಗಂಟೆಗೆ ಅಂತ ಹೇಳಿದ್ರು. 8 ಗಂಟೆಗೆ ಹುಡುಗರು ಇವರೆಲ್ಲರೂ ಆಫೀಸ್ಗೆ ಅಲ್ಲಿಗೆ ಇಲ್ಲಿಗೆಲ್ಲ ಹೋಗಿ ಬರೋದು 8 ಗಂಟೆಗೆ ಸೂಕ್ತ ಅಂತೇಳಿ 8 ಗಂಟೆಗೆ ಬಂದು ಎಲ್ಲ ಹುಡುಗರು ಎಲ್ಲರೂ ಗಣೇಶ್ ಮಂದಿರದ ಹುಡುಗರು ಎಲ್ಲರೂ ಸೇರಿ ಆಚರಣೆ ಮಾಡೋದಕ್ಕೆ ಅದ್ದೂರಿಯಾಗಿ ಆಚರಣೆ ಮಾಡೋದಕ್ಕೆ ಒಂದು ಕಾರಣ ಸಾಕಲ್ಲ.